ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಉತ್ತರ ಕನ್ನಡ ಜಿಲ್ಲೆಯ ಇಡಗುಂಜಿ ಮಹಾಗಣಪತಿ ದೇವಾಲಯದ ಪೌರಾಣಿಕ ಹಾಗೂ ದಿವ್ಯ ಕಥೆಯನ್ನು ನಿಮ್ಮ ಮುಂದೆ ಸರಳವಾಗಿ ಪರಿಚಯಿಸಿಕೊಳ್ಳಲು ಬಂದಿದ್ದೇವೆ. ಇಡಗುಂಜಿ ದೇವಸ್ಥಾನವು ಸುಮಾರು 1500 ವರ್ಷಗಳಿಗಿಂತನೂ ಹೆಚ್ಚಿನ ಇತಿಹಾಸ ಹೊಂದಿರುವ ಅತ್ಯಂತ ಪ್ರಾಚೀನ ಹಾಗೂ ಪವಿತ್ರ ಕ್ಷೇತ್ರವಾಗಿದೆ. ಈ ದಿವ್ಯ ಕ್ಷೇತ್ರದ ಪೌರಾಣಿಕ ಕಥೆ ಅತ್ಯಂತ ಅದ್ಭುತವಾಗಿದ್ದು ಯುಗಯುಗಾಂತರಗಳ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ದ್ವಾಪರಯುಗದ ಅಂತ್ಯಕಾಲದಲ್ಲಿ ಮಹರ್ಷಿಗಳು ಬದರಿಕಾಶ್ರಮದಲ್ಲಿ ಸೂತ ಪೌರಾಣಿಕರ ಸನ್ನಿಧಿಯಲ್ಲಿ ಧ್ಯಾನ ಮತ್ತು ಪ್ರಾರ್ಥನೆಯಲ್ಲಿ ತೊಡಗಿದ್ದರು. ಆ ಸಂದರ್ಭದಲ್ಲಿ ಕಲಿಯುಗದಲ್ಲಿ ಉಂಟಾಗುವ ದೋಷಗಳನ್ನು ನಿವಾರಿಸುವ ಉದ್ದೇಶದಿಂದ ಶ್ರೀಕೃಷ್ಣನು ದೈವಿಕ ಸೂಚನೆಯನ್ನು ನೀಡಿದನು. ಆ ಸೂಚನೆಯಂತೆ ಮಹರ್ಷಿ ವಲಖಿಲ್ಯರು ಕುಂಜವನದ ಮಹತ್ವವನ್ನು ವಿವರಿಸುವ ಕಥನವನ್ನು ಪ್ರಾರಂಭಿಸಿದರು. ವಲಖಿಲ್ಯರು ಮತ್ತು ಇತರ ಚಿರಂಜೀವಿ ಋಷಿಗಳು ಒಂದು ಅರಣ್ಯದಲ್ಲಿ ಕಠಿಣ ತಪಸ್ಸಿನಲ್ಲಿ ನಿರತರಾಗಿದ್ದಾಗ ಅವರ ತಪಸ್ಸಿಗೆ ಅನೇಕ ವಿಘ್ನಗಳು ಎದುರಾಗತೊಡಗಿದವು. ಈ ಅಡಚಣೆಗಳಿಂದ ವ್ಯಾಕುಲಗೊಂಡ ವಲಖಿಲ್ಯ ಮಹರ್ಷಿಗಳು ಶ್ರೀಕೃಷ್ಣನಲ್ಲಿ ಶರಣಾಗತಿಯಾಗಿ ಪ್ರಾರ್ಥಿಸಿದರು. ಅಷ್ಟರಲ್ಲಿ ದಿವ್ಯ ಋಷಿ ನಾರದರು ಅಲ್ಲಿ ಆಗಮಿಸಿದರು. ವಲಖಿಲ್ಯರು ನಾರದರನ್ನು ವಿಧಿವಿಧಾನಗಳೊಂದಿಗೆ ಆದರದಿಂದ ಸ್ವಾಗತಿಸಿದರು. ತಮ್ಮ ತಪಸ್ಸಿಗೆ ಎದುರಾಗುತ್ತಿದ್ದ ವಿಘ್ನಗಳನ್ನು ವಿವರಿಸಿ ಈ ಸಮಸ್ಯೆಗಳಿಗೆ ಪರಿಹಾರವೇನು ಎಂದು ವಲಖಿಲ್ಯರು ನಾರದರಲ್ಲಿ ವಿನಂತಿಸಿದರು. ನಾರದರು ಹೇಳಿದರು, ಧ್ಯೇಯು, ಯಾವುದೇ ಕಾರ್ಯವನ್ನು ಆರಂಭಿಸುವ ಮೊದಲು ವಿಘ್ನನಾಶಕನಾದ ಶ್ರೀಗಣೇಶನನ್ನು ಆರಾಧಿಸಬೇಕು. ನಾರದರು ಈ ವಿಚಾರವನ್ನು ಎಲ್ಲಾ ಋಷಿಗಳಿಗೂ ತಿಳಿಸಿದರು. ನಂತರ ಋಷಿಗಳ ಸಹಕಾರದಿಂದ ದೇವತೀರ್ಥ ಎಂಬ ಹೊಸ ತೀರ್ಥವನ್ನು ನಿರ್ಮಿಸಲಾಯಿತು. ಅದಾದ ಬಳಿಕ ನಾರದರು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಕುಂಜಾರಣ್ಯರಲ್ಲಿ ನಡೆಯಲಿರುವ ಪೂಜೆಗೆ ಆಹ್ವಾನಿಸಿದರು. ಅಲ್ಲದೆ ಪಾರ್ವತೀ ದೇವಿಯನ್ನು ವಿನಂತಿಸಿ ಅವರ ಪುತ್ರನಾದ ಶ್ರೀಗಣಪತಿಯನ್ನು ವಿಘ್ನ ನಿವಾರಣೆಗೆ ಕಳುಹಿಸಬೇಕೆಂದು ಕೇಳಿದರು. ವಲಖಿಲ್ಯನು ಶ್ರೀಗಣೇಶನನ್ನು ಸ್ಥಾಪಿಸಲು ಯೋಗ್ಯವಾದ ಸ್ಥಳವನ್ನು ತೋರಿಸಿ ಎಂದು ನಾರದರಲ್ಲಿ ಕೇಳಿಕೊಂಡರು. ನಾರದರು, ವಲಖಿಲ್ಯರು ಮತ್ತು ಇತರ ಋಷಿಗಳು ಪಶ್ಚಿಮ ದಿಕ್ಕಿನಲ್ಲಿ ಸಂಚರಿಸುತ್ತಾ ಶರಾವತಿ ನದಿ ಸಮುದ್ರವನ್ನು ಸೇರುವ ಸುಂದರ ಸ್ಥಳಕ್ಕೆ ಬಂದರು. ಶರಾವತಿಯ ಎಡಭಾಗದಲ್ಲಿ ಕೆಲವು ಮೈಲು ದೂರದಲ್ಲಿದ್ದ ಸ್ಥಳವನ್ನು ನಾರದರು ಸೂಚಿಸಿ ಈ ಸ್ಥಳವೇ ಕುಂಜಾರಣ್ಯ ಎಂದು ಹೆಸರಿಟ್ಟರು. ಈ ಸ್ಥಳದ ಮಹತ್ವವನ್ನು ವಿವರಿಸುತ್ತಾ ನಾರದರು ಹೇಳಿದರು, ಇಲ್ಲಿಯೇ ಹಿಂದಿನ ಯುಗಗಳಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಅಸುರ ಸಂಹಾರಕ್ಕಾಗಿ ತಪಸ್ಸು ಮಾಡಿದ್ದಾರೆ. ಅವರು ಇಲ್ಲಿ ಚಕ್ರತೀರ್ಥ ಮತ್ತು ಬ್ರಹ್ಮತೀರ್ಥಗಳನ್ನು ಸೃಷ್ಟಿಸಿದ್ದಾರೆ. ದಿವ್ಯ ಋಷಿ ನಾರದರ ಪ್ರಭಾವದಿಂದ ಎಲ್ಲ ದೇವತೆಗಳು ಹಾಗೂ ಶ್ರೀಗಣಪತಿಯು ಮಹಾವೈಭವದಿಂದ ಪೂಜೆಗೆ ಆಗಮಿಸಿದರು. ಗಣಪತಿಗಾಗಿ ನಿರ್ಮಿಸಲಾದ ದೇವಾಲಯವನ್ನು ವಜ್ರ ರತ್ನಗಳಿಂದ ಅಲಂಕರಿಸಿ ಅಪೂರ್ವ ಸೌಂದರ್ಯದಿಂದ ಸಜ್ಜುಗೊಳಿಸಲಾಯಿತು. ಪೂಜೆ ನಡೆದ ದಿನಾಂಕ ಪೂರ್ವ ತ್ರೇತಾಯುಗ, ನೃಪವರ ಚಂಡ ಶಕಾಬ್ದ 813, ವಿಭವ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘಮಾಸ ಶುಕ್ಲ ದ್ವಿತೀಯ, ಬುಧವಾರ, ಪುನರ್ವಸು ನಕ್ಷತ್ರ. ಬ್ರಹ್ಮನಿಂದ ನಿಗದಿ ಮಾಡಲಾದ ಅತ್ಯಂತ ಶುಭ ಕ್ಷಣ. ಪೂಜೆಯ ಸಂದರ್ಭದಲ್ಲಿ ಮಹರ್ಷಿಗಳು ಮತ್ತು ದೇವತೆಗಳು ಗಣಪತಿಯ ಸ್ತುತಿಗಾನವನ್ನು ಮಾಡಿದರು. ಶ್ರೀ ಗಣಪತಿ ಮೋದಕ ಮತ್ತು ಪದ್ಮವನ್ನು ಕೈಯಲ್ಲಿ ಹಿಡಿದು ದಿವ್ಯ ರೂಪದಲ್ಲಿ ಅಲಂಕರಿಸಿಕೊಂಡಿದ್ದರು. ಭಕ್ತಿಯಿಂದ ಸಂತೃಪ್ತನಾದ ಗಣಪತಿ ನನ್ನ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆ ಎಂದು ವರ ನೀಡಿದರು. ಇತರ ದೇವತೆಗಳಿಗೂ ಸಮಾನ ಗೌರವ ದೊರೆಯಿತು. ಅವರು ತಮ್ಮ ಲೋಕಗಳಿಗೆ ಹಿಂತಿರುಗಲು ಸಿದ್ಧರಾದಾಗ ಶ್ರೀಗಣಪತಿ ತಾನು ಇಲ್ಲಿ ಸದಾಕಾಲ ನೆಲೆಸುವುದಾಗಿ ಘೋಷಿಸಿದರು. ಮತ್ತೆ ದೇವತೆಗಳಿಗೆ ಹೇಳಿದರು, ನಿಮ್ಮ ದಿವ್ಯ ಶಕ್ತಿಯ ಒಂದು ಭಾಗವನ್ನು ಇಲ್ಲಿನ ತೀರ್ಥಗಳಲ್ಲಿ ಉಳಿಸುಹೋಗಿ. ಅಂದಿನಿಂದ ಈ ತೀರ್ಥಗಳಲ್ಲಿ ಸ್ನಾನ ಮಾಡಿ ಗಣಪತಿಗೆ ಪೂಜೆ ಸಲ್ಲಿಸಿದರೆ ಭಕ್ತರ ಇಷ್ಟಾರ್ಥಗಳು ಪೂರ್ತಿಯಾಗುತ್ತವೆ. ಗಣಪತಿಯ ಕೋರಿಕೆಯಂತೆ ಭಕ್ತರು ಸ್ನಾನ ಮಾಡಲು ಗಣೇಶ ತೀರ್ಥ ಎಂಬ ಸರೋವರವನ್ನು ನಿರ್ಮಿಸಲಾಯಿತು. ಹೀಗೆ ಕುಂಜಾರಣ್ಯದಲ್ಲೇ ನೆಲೆಸಿದ ಶ್ರೀಗಣಪತಿ ಇಂದು ಇಡಗುಂಜಿ ಮಹಾಗಣಪತಿ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ. ಇದು ಇಡಗುಂಜಿಯ ಪವಿತ್ರತೆ, ಪೌರಾಣಿಕತೆ ಮತ್ತು ಐತಿಹಾಸಿಕ ಮಹತ್ವವನ್ನು ವಿವರಿಸುವ ದಿವ್ಯ ಕಥೆ. ಇಂದಿಗೂ ಮಹತೋಬಾರ ಶ್ರೀ ವಿನಾಯಕ ದೇವರು ಪ್ರತಿ ವರ್ಷ ಲಕ್ಷಾಂತರ ಭಕ್ತರ ಮನೋಕಾಮನೆಗಳನ್ನು ನೆರವೇರಿಸುತ್ತಿದ್ದಾರೆ. ಶ್ರೀ ಇಡಗುಂಜಿ ಮಹಾಗಣಪತಿಗೆ ಜಯವಾಗಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂತಹದ್ದೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಭಕ್ತಿ ಸುಧೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.